ಬೆಂಗಳೂರಿನ ಮಹಾರಾಣಿ ಕಾಲೇಜು ಹಾಸ್ಟೆಲ್ಗೆ ಬೆತ್ತಲಾಗಿ ನುಗ್ಗಿದ್ದ ವಿಕೃತಕಾಮಿ ಅಬು ತಾಲಿಮ್ನನ್ನ ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ರೇಸ್ ಕೋರ್ಸ್ನಲ್ಲಿ ಕುದುರೆಗಳಿಗೆ ಮಾಲಿಶ್ ಮಾಡುವಂತಹ ಈ ಸೈಕೋ ಅಬು ತಾಲಿಮ್ ಗೋಡೆ ಹಾರಿ ರಾತ್ರಿ ಮಹಾರಾಣಿ ಕಾಲೇಜು ಹಾಸ್ಟೆಲ್ಗೆ ನುಗ್ಗಿ ಅಲ್ಲಿ ತಾಲೀಮ್ ಮಾಡ್ತಾ ಇದ್ದ. ಬಳಿಕ ಅಲ್ಲಿನ ವಿದ್ಯಾರ್ಥಿನಿಯರನ್ನ ಕಾಡ್ತಾ ಇದ್ದ. ಒಣಗುಲು ಹಾಕಿದ್ದ ವಿದ್ಯಾರ್ಥಿನಿಯರ ಒಳ ಉಡುಪುಗಳನ್ನು ಕದ್ದು ಧರಿಸಿ ವಿಕೃತಿಯನ್ನ ಮೆರಿತಾ ಇದ್ದ. ಈತನ ವಿಚಿತ್ರ ಚೇಷ್ಟೆ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸೈಕೋ ನಾಯಿ ವಿಚಿತ್ರ ಕಾಟದಿಂದ ಆತಂಕಗೊಂಡಿದ್ದ ವಿದ್ಯಾರ್ಥಿನಿಯರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ಗೆ ದೂರು ಕೂಡ ಕೊಟ್ಟಿದ್ರು. ಹಲವು ವರ್ಷಗಳಿಂದ ವಿದ್ಯಾರ್ಥಿನಿಯರಿಗೆ ಈ ರೀತಿ ಕಾಟ ಕೊಡ್ತಾ ಇದ್ದ ಅಬು ತಾಲಿಮ್ ಯಾರ ಕೈಗೂ ಸಿಕ್ಕಿರಲಿಲ್ಲ. ಪ್ರಕರಣದ ಬೆನ್ನತ್ತಿದ್ದ ಪೊಲೀಸರಿಗೆ ಕೊನೆಗೂ ಕೂಡ ಸೈಕೋ ಅಬು ತಾಲಿಮ್ನನ್ನ ಇಂದು ಬೆಳಗ್ಗೆ ಆತನನ್ನ ಹಿಡಿಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. 15 ವರ್ಷಗಳ ಹಿಂದೆ ಬಿಹಾರದಿಂದ ಬೆಂಗಳೂರಿಗೆ ಬಂದಿರುವಂತಹ ಅಬು ತಾಲಿಮ್ಗೆ ಮದುವೆಯಾಗಿದ್ದು 2 ಮಕ್ಕಳು ಕೂಡ ಇದ್ದಾರೆ. ಆದರೂ ಕೂಡ ಈತ ಸೈಕೋ ಆಗಿ ಬದಲಾಗಿದ್ದ. ಈ ರೀತಿಯಾಗಿ ನೋಡ್ತಿದ್ದೀವಿ ಯಾವ ರೀತಿಯ ವರ್ತನೆ ಒಂದು ಇತ್ತು ಅಂತ. ನಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಇದೇ ಈ ಮಾರ್ಕ್ ಏನಿದೆ, ಇದೇ ಈತನನ್ನ ಸೆರೆ ಹಿಡಿಲಿಕ್ಕೆ ಸಹಾಯ ಮಾಡಿರುವಂತಹ ಗುರುತು. ಈತನ ತಲೆ ಮೇಲೆ 2 ಸುಳಿ ಇತ್ತು. ಇದರ ಆಧಾರದ ಮೇಲೆ ಈತನನ್ನ ಹುಡುಕ್ತಾ ಹೋದಾಗ ರೇಸ್ ಕೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಬು ತಾಲಿಮ್ ತಲೆಲೂ ಕೂಡ 2 ಸುಳಿ ಇತ್ತು. ಆತನನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಯಿತು ಇದು ಆತನೇ ಅದು ಈತನೇ ಅಂತ. ನಾವೀಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದು ಸಿಸಿಟಿವಿ ಫುಟೇಜ್. ಇದು ಮಹಿಳೆಯರ ಒಳ ಉಡುಪುಗಳನ್ನು ಕದ್ದು ಅವುಗಳನ್ನು ಧರಿಸಿ ಉಳಿದವುಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದ. ಇದು ಸಿಸಿಟಿವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಆತನನ್ನು ಅಲ್ಲಿನ ಸಿಬ್ಬಂದಿ ಹಿಡಿಯೋಕೆ ಪ್ರಯತ್ನ ಪಟ್ಟಾಗ ಹಾಸ್ಟೆಲ್ನ ಮಹಡಿಯನ್ನು ಹಾರಿ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆತನ ತಲೆ ಮೇಲಿದ್ದಂತಹ ಈ 2 ಸುಳಿಯ ಕಾರಣದಿಂದಾಗಿ ಈತನನ್ನು ಸೆರೆ ಹಿಡಿಯಲಿಕ್ಕೆ ಅನುಕೂಲ ಆಯಿತು ಪೊಲೀಸರಿಗೆ. ಈ ಹಿಂದೆನೇ ವಿದ್ಯಾರ್ಥಿನಿಯರು ಹೈಗ್ರೌಂಡ್ ಸ್ಟೇಷನ್ಗೆ ಈ ರೀತಿಯಾಗಿ ದೂರನ್ನು ಕೊಟ್ಟಿದ್ರು. ಈ ರೀತಿ ವಿಕೃತಕಾಮಿಯ ಕಾಟ ಇಲ್ಲಿ ಜಾಸ್ತಿಯಾಗಿದೆ ಅನ್ನೋ ಬಗ್ಗೆ ದೂರನ್ನು ಕೊಟ್ಟಿದ್ರು. ಸಿಸಿಟಿವಿ ಫುಟೇಜ್ ಆಧರಿಸಿ ಈತನನ್ನು ಹುಡುಕಾಟ ಕೂಡ ನಡೆಸಲಾಗ್ತಾ ಇತ್ತು. ರೇಸ್ ಕೋರ್ಸ್ನಲ್ಲಿ ಕುದುರೆಗಳಿಗೆ ಮಾಲಿಶ್ ಮಾಡ್ತಾ ಇದ್ದಂತಹ ಈ ವಿಕೃತಕಾಮಿ ಈತನ ಸುಳಿಯ ಆಧಾರದ ಮೇಲೆ ಈತನನ್ನು ಸೆರೆ ಹಿಡಿಯಲಿಕ್ಕೆ ಅನುಕೂಲ ಆಯಿತು. ನಾವೀಗ ನೋಡ್ತಾ ಇರುವಂಥ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಆತ ಯಾವ ರೀತಿಯಾಗಿ ಮಹಿಳೆಯರ ಒಳ ಉಡುಪುಗಳನ್ನು ಧರಿಸಿಕೊಂಡು ಅವುಗಳನ್ನು ತೆಗೆದುಕೊಂಡು ಓಡಾಡ್ತಾ ಇದ್ದಾನೆ ಟೆರೇಸ್ ಮೇಲೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬಳಿಕ ಅಲ್ಲಿನ ಸಿಬ್ಬಂದಿ ಆತನನ್ನು ಹಿಡಿಯೋಕೆ ಬಂದಾಗ ಆತ ಕೋತಿ ರೀತಿಯ ಕಟ್ಟಡವನ್ನು ಹಾರಿ ಅಲ್ಲಿಂದ ಪರಾರಿಯಾಗಿದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಈ ರೀತಿಯಾಗಿ ವಿಕೃತಿಯನ್ನು ಮೆರಿತಾ ಇದ್ದಂತಹ ಅಬು ತಾಲಿಮ್ಗೆ ಮದುವೆ ಕೂಡ ಆಗಿತ್ತು. 2 ಮಕ್ಕಳು ಕೂಡ ಈತನಿಗೆ ಇದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಈತನಿಗೆ ಮಾನಸಿಕ ಬದಲಾವಣೆಯಾಗಿದೆ. ಸೈಕೋ ರೀತಿ ಈತ ಬಿಹೇವ್ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಅದರ ಫಲವಾಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸಾಕಷ್ಟು ಸಮಯ ಹುಡುಕಿದ್ರೂ ಕೂಡ ಪೊಲೀಸರಿಗೆ ಈತನ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಕಡೆಗೂ ಕೂಡ ಈತನನ್ನು ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಿಜುವಲ್ ಆಧಾರದ ಮೇಲೆ ನಿರಂತರವಾಗಿ ತನಿಖೆ ನಡೆಸಿದ ಪೊಲೀಸರಿಗೆ ಕಡೆಗೆ ಅವರ ತನಿಖೆಯ ಜಾಡು ತಲುಪಿದ್ದು ರೇಸ್ ಕೋರ್ಸ್ಗೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅಬು ತಾಲಿಮ್ ಅನ್ನುವಂಥ ವ್ಯಕ್ತಿ ಇದ್ದ. ಆತನ ತಲೆಯಲ್ಲೂ ಕೂಡ ಈ ದೃಶ್ಯದಲ್ಲಿರುವ ವ್ಯಕ್ತಿಯ ಮಾದರಿಯಲ್ಲೇ 2 ಸುಳಿ ಇತ್ತು. ಜೊತೆಗೆ ಆತ ಕೂಡ ಈಗ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಆತನ ಮುಖಚಹರೆ ಕೂಡ ಮ್ಯಾಚ್ ಆಗಿದೆ. ಸೊ ಈಗ ವಿಕೃತ ಮನಸ್ಸಿನ ಸೈಕೋ ಪೊಲೀಸರ ಅತಿಥಿಯಾಗಿದ್ದಾನೆ.